Then coming to the question number 3, consider the following water bodies. So ಇಲ್ಲಿ again 3 lakes ಕೊಟ್ಟಿದ್ದಾರೆ. So lakes from South America, Africa and Asia ದಿಂದ 3 lakes ಕೊಟ್ಟಿದ್ದಾರೆ. So question ಏನು ಕೇಳಿದ್ದಾರೆ, how many of them does the equator pass? ಸೊ ಇವು ಯಾವುದ್ರ ಮುಖಾಂತರ ಇಕ್ವೇಟರ್ ಪಾಸ್ ಆಗುತ್ತೆ? ಲೇಕ್ ಟಂಗ್ಯಾನಿಕಾ ಕೊಟ್ಟಿದ್ದಾರೆ, ಲೇಕ್ ಟೊನ್ಲೆ ಸ್ಯಾಪ್ ಕೊಟ್ಟಿದ್ದಾರೆ, ಪ್ಯಾಟೋಸ್ ಲಗೂನ್ ಕೊಟ್ಟಿದ್ದಾರೆ. ಸೊ ಈ 3 ಲೇಕ್ಸ್ನ ಕೊಟ್ಟು ಥ್ರೂ ಹೌ ಮೆನಿ ಆಫ್ ದೆಮ್ ಡಸ್ ದ ಇಕ್ವೇಟರ್ ಪಾಸ್, ಸೊ ಯಾವುದ್ರ ಮೇಲೆ ಇಕ್ವೇಟರ್ ಪಾಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಆಲ್ರೆಡಿ 2022 ಆರ್ 23 ಆರ್ 2021, ಸೊ ನಾವು ಲೇಕ್ಸ್ ಮೇಲೆ ಆಫ್ರಿಕಾದಲ್ಲಿ ಇರ್ತಕ್ಕಂಥ ಲೇಕ್ಸ್ ಮೇಲೆ ಒಂದು ಕ್ವಶನ್ನ ಸಾಲ್ವ್ ಮಾಡಿದ್ದೀವಿ. ಲೇಕ್ ಫೆಗ್ವಿನ್ ಡ್ರೈ ಅಪ್ ಆಗಿರುತ್ತೆ, ಅದನ್ನು ಸಾಲ್ವ್ ಮಾಡಿದ್ವಿ. ಅದ್ರ ಜೊತೆ ಬೇರೆ ಬೇರೆ ಲೇಕ್ಸ್ ಇದೆ, ಲೈಕ್ ಲೇಕ್ ವಿಕ್ಟೋರಿಯಾ, ಲೇಕ್ ಟಾಂಗ್ಯಾನಿಕಾ, ಇದನ್ನೆಲ್ಲ ಸ್ಟಡಿ ಮಾಡಿದ್ವಿ. ಸೊ ಅಲ್ಲಿ ನಾವು ಮ್ಯಾಪ್ ಥ್ರೂ ಸ್ಟಡಿ ಮಾಡಬೇಕಾದ್ರೆ ನೋಡಿರೋದು ಏನಂತಂದರೆ, ಇಕ್ವೇಟರ್ ಲೇಕ್ ವಿಕ್ಟೋರಿಯಾ ಥ್ರೂ ಅಷ್ಟೇ ಪಾಸ್ ಆಗುತ್ತೆ, ಬೇರೆ ಯಾವುದೇ ಲೇಕ್ಸ್ ಮೇಲೆ ಆಲ್ ಓವರ್ ದ ವರ್ಲ್ಡ್ ಇಟ್ ವಿಲ್ ನಾಟ್ ಪಾಸ್. ಸೊ ಇಲ್ಲಿ ಲೇಕ್ ವಿಕ್ಟೋರಿಯಾ ಆಪ್ಷನಲ್ಲಿ ಇಲ್ಲ. ಸೊ ಆನ್ಸರ್ ಈಸ್ ಡಿ, ನನ್ ಆಫ್ ದ ಅಬೌವ್. ಸೊ ಇಲ್ಲಿ ಇರ್ತಕ್ಕಂಥ ಯಾವುದೇ ಲೇಕ್ಸಲ್ಲಿ ಇಕ್ವೇಟರ್ ಏನಾಗುತ್ತೆ, ಪಾಸ್ ಆಗಲ್ಲ. ಸೊ ಫಾರ್ ದಿಸ್ ಕ್ವಶನ್ ಆನ್ಸರ್ ಈಸ್ ಡಿ. ಸೊ ಇವಾಗ ನಾವು ಆನ್ಸರ್ ಆ್ಯಂಡ್ ಎಕ್ಸ್ಪ್ಲನೇಷನ್ ನೋಡೋಣ. ಸೊ ನೆಕ್ಸ್ಟ್ ಇಯರ್ ಏನು ಮಾಡ್ಬೋದು, ಈ 2026 ಫಿಲಿಮ್ಸಲ್ಲಿ UPSC ಲೇಕ್ ಟಂಗ್ಯಾನಿಕಾ ಮೇಲೆ ಸ್ಪೆಸಿಫಿಕ್ ಆಗಿ ಕ್ವಶನ್ ಕೇಳ್ಬೋದು, ಅಥವಾ ಲೇಕ್ ಟೊನ್ಲೆ ಸ್ಯಾಪ್ ಮೇಲೆ ಕೇಳ್ಬೋದು, ಅಥವಾ ಪ್ಯಾಟಸ್ ಲಗನ್ ಮೇಲೆ ಕೇಳ್ಬೋದು, ಆರ್ ಎಲ್ಸ್ ಆಲ್ರೆಡಿ ಪ್ರೀವಿಯಸ್ ಅಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಬೇರೆ ಲೇಕ್ಸ್ ಮೇಲೆ ಕ್ವಶನ್ಸ್ ಕೇಳ್ಬೋದು. ಸೊ ಇಲ್ಲಿ ಇರ್ತಕ್ಕಂಥ ಲೇಕ್ಸ್ ಮೇಲೇ ಏನು ಮಾಡುತ್ತೆ, ದ ಥೀಮ್ ಈಸ್ ಲೇಕ್ಸ್ ಬಟ್ ಆಸ್ಕಿಂಗ್ ಕ್ವಶನ್ ಫಾರ್ಮ್ಯಾಟ್ ಇಟ್ ವಿಲ್ ಡಿಫರ್. ಇದರಲ್ಲಿ ಯಾವುದು ಫ್ರೆಶ್ ವಾಟರ್ ಲೇಕ್ ಇದೆ, ಯಾವುದು ಸಲೈನ್ ವಾಟರ್ ಲೇಕ್ ಇದೆ, ಆ ರೀತಿಯೂ ಕೂಡ UPSC ಕ್ವಶನ್ ಕೇಳ್ಬೋದು. ಸೊ ಈ ವರ್ಷ ಇಕ್ವೇಟರ್ ರಿಲೇಟೆಡ್ ಕೇಳಿದೆ. ನೆಕ್ಸ್ಟ್ ಇಯರು ಸೊ ಈ ಲೇಕ್ ವಿಕ್ಟೋರಿಯಾ ಇಟ್ ಶೇರ್ಸ್ ವಿತ್ ಹೌ ಮೆನಿ ಕಂಟ್ರೀಸ್, ಅಂದರೆ ಲೇಕ್ ವಿಕ್ಟೋರಿಯಾ ಯಾವ ಕಂಟ್ರಿ ಬಾರ್ಡರ್ ಜೊತೆ ಶೇರ್ ಆಗಿದೆ, ಆ ರೀತಿಯೂ ಕ್ವಶನ್ಸ್ ಕೇಳ್ಬೋದು. ಅಥವಾ ಲೇಕ್ ಟಾಂಗ್ಯಾನಿಕಾ ಇಟ್ ಈಸ್ ಲೊಕೇಟೆಡ್ ಇನ್ ಹೌ ಮೆನಿ ಕಂಟ್ರೀಸ್, ಅಥವಾ ಕಂಟ್ರೀಸ್ ಹೆಸರು ಕೊಟ್ಟು ಲೇಕ್ ಟಾಂಗ್ಯಾನಿಕಾ ಯಾವ್ಯಾವ ಕಂಟ್ರೀಸ್ ಜೊತೆ ಬಾರ್ಡರ್ ಹೊಂದಿದೆ, ಆ ರೀತಿಯೂ ಕೇಳ್ಬೋದು. ಸೊ ಕಮಿಂಗ್ ಟು ಆನ್ಸರ್ ಆಫ್ ದಿಸ್ ಕ್ವಶನ್, ಇಟ್ ಈಸ್ ಡಿ, ನನ್. ಸೊ ಲೇಕ್ ಟಾಂಗ್ಯಾನಿಕಾ ಇಟ್ ಈಸ್ ಲೊಕೇಟೆಡ್ ಇನ್ ಈಸ್ಟ್ ಆಫ್ರಿಕಾ ಬಿಟ್ವೀನ್ 3 degrees south and 9 degrees south ಲ್ಯಾಟಿಟ್ಯೂಡ್. ಸೊ ಇದೇನು ಇಕ್ವೇಟರ್ ಇದೆ, ಇಕ್ವೇಟರ್ ಸದರ್ನ್ ರೀಜನಲ್ಲಿ ಲೊಕೇಟ್ ಆಗಿದೆ ಲೇಕ್ ಟಾಂಗ್ಯಾನಿಕಾ. ಸೊ ಇಟ್ ಈಸ್ ಆಫ್ರಿಕಾದಲ್ಲಿದೆ. ಸೊ ಇಟ್ ಈಸ್ ಲೊಕೇಟೆಡ್ ಬಿಟ್ವೀನ್ ಟಾಂಜಾನಿಯಾ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಬುರುಂಡಿ ಆ್ಯಂಡ್ ಜಾಂಬಿಯಾ. Equator does not pass through Lake Tanganyika. Then Lake Tonle Sap, it is located in Cambodia, that is Southeast Asia, 30° north latitude. So equator ಏನಿದೆ, equator the north ಅಲ್ಲಿ Lake Tanganyika ಲೊಕೇಟ್ ಆಗಿದೆ, Lake Tonle Sap. Then Patos Lagoon, it is in southern Brazil between 30° south and 32° south latitude. So Lake ಇದೇನಾಗಿದೆ, ಸೌತ್ ಆಫ್ರಿಕಾದಲ್ಲಿದೆ, ಈ ಝೋನಲ್ಲಿ ಲೊಕೇಟ್ ಆಗಿದೆ. This is equator. Right, equator does not pass through none of the above lakes. Then coming to the answer, so this is the map of the Lake Tanganyika. Lake Tanganyika illide, illi Lake Victoria ide, so ಆಫ್ರಿಕಾದಲ್ಲಿ ಇರತಕ್ಕಂಥ ಲೇಕು. Then we have Lake Rukwa here, Colombo Falls illide, right. So these countries that are sharing border with Lake ಟಾಂಗ್ಯಾನಿಕಾ ನಾವು ನೋಡೋದಾದರೆ ಬುರುಂಡಿ ಇದೆ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಇದೆ, ರೈಟ್. ಸೊ ಹಿಯರ್ ವಿ ಹ್ಯಾವ್ ಟಾಂಜಾನಿಯಾ, ದೆನ್ ಹಿಯರ್ ವಿ ಹ್ಯಾವ್ ಜಾಂಬಿಯಾ. ಸೊ ದೀಸ್ ಆರ್ ದ ಕಂಟ್ರೀಸ್ ದಟ್ ಶೇರ್ ಬಾರ್ಡರ್ ವಿತ್ ಲೇಕ್ ಟಾಂಗ್ಯಾನಿಕಾ, ರೈಟ್. ದೆನ್ ನೆಕ್ಸ್ಟ್ ಲೇಕ್ ಟೊನ್ಲೆ ಸ್ಯಾಪ್, ಇಟ್ ಈಸ್ ಎಂಟೈರ್ಲಿ ಲೊಕೇಟೆಡ್ ಇನ್ Cambodia. So here we have Gulf of Thailand, Cambodia, it is marine border or oceanic border with Gulf of Thailand. So here we have Vietnam, this is South China Sea, here we have Andaman Sea, right. So then coming to the next lake, that is Patos Lagoon. So Patos Lagoon, it is a lagoon in Atlantic Ocean, ellide Brazil allide. So this is about Patos Lagoon. Then equator, it passes only through Lake Victoria. This is Lake Victoria, this is equator, right. So illi enide Lake Victoria, it shares border with Tanzania, illi Kenya ide. Then here we have Uganda, then here we have, so
this is Tanzania. So these three countries, they share or they are open to Lake Victoria. So in Lake Victoria ಯಾವ್ಯಾವ river join ಆಗುತ್ತೆ? Victoria Nile river ಇದೆ, ಇಲ್ಲಿ Katonga river ಇದೆ, then here we have Kagera river, then here we have Simiu river, right? So these are the rivers that drain to the Lake Victoria. So this is how we have to study. So again ಈ ಲೇಕ್ ವಿಕ್ಟೋರಿಯಾ ಮೇಲೆ ಈ ವರ್ಷ ಕ್ವೆಶ್ಚನ್ ಬರೋ ಸಾಧ್ಯತೆಗಳಿದೆ. ಸೊ ಯಾವ ರೀತಿ ಬರ್ಬೋದು ಎಲ್ಲ ಆ್ಯಂಗಲ್ ಇಂದ ಸ್ಟಡಿ ಮಾಡಿ. ಯಾವ ರಿವರ್ ಡ್ರೈನ್ ಆಗ್ತಿದೆ ಲೇಕ್ ವಿಕ್ಟೋರಿಯಾದ ಇನ್ಸೈಡ್ ಲೇಕ್ ವಿಕ್ಟೋರಿಯಾ ವಿ ಹ್ಯಾವ್ ರುಸಿಂಗಾ ಐಲ್ಯಾಂಡ್ಸ್ ಹಿಯರ್. ಸೊ ಐಲ್ಯಾಂಡ್ಸ್ ಇದೆ, ಗಾಂಬಾ ಐಲ್ಯಾಂಡ್ ಇದೆ, ಸಿಸಿ ಐಲ್ಯಾಂಡ್ಸ್ ಇದೆ, ರೈಟ್? ಸೊ ಈ ಐಲ್ಯಾಂಡ್ಸ್ ಎಲ್ಲಿ ಲೊಕೇಟ್ ಆಗಿದೆ ಅದ್ರ ಮೇಲೂ ಕ್ವಶನ್ಸ್ ಕೇಳೋ ಸಾಧ್ಯತೆಗಳಿದೆ.